ಇನ್ನ ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಯಾರ್ಯಾರು ಹೆಂಗೆ ಅಂತೇಳಿ ಕೈಂಡ್ ಆಫ್ ರ್ಯಾಪಿಡ್ ಫೈರ್. ನಿಮ್ ಜೊತೆ ಇದ್ದಂತ ಕಂಟೆಸ್ಟೆಂಟ್ ಗಳ ಒಬ್ರೊಬ್ರ ಹೆಸರು ಹೇಳ್ತೀನಿ ನಾನು, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಓಕೆ, ಕರಿಬಸಪ್ಪ. ಬಾಡಿ ಬಿಲ್ಡರ್. ಓಕೆ, ನಿನ್ನೆ ರಕ್ಷಿತ್ ಅವರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ಕರಿಬಸಪ್ಪಗೆ ಕರಿಬೇವು ಸೊಪ್ಪು ಅಂದ್ಬಿಟ್ಟಿದ್ದಾರೆ. ಅಮಿತ್ is actually very talented, spontaneous. ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ತುಂಬಾ ಒಳ್ಳೆ ಮನುಷ್ಯ ಅವರು, ಅಂದ್ರೆ ಹೆಂಗರಳು. ಕಾಕ್ರೋಚ್ ಸುದಿ ಕಾವ್ಯ ಅಂತ ನೆನ್ಸ್ಕೊಂಡಾಗ ನನಗೆ ಯಾವಾಗ್ಲೂ ಅವರು ನಿಮ್ ಕಣ್ ಬಗ್ಗೆ ಹೇಳಿದ್ದೆ ನೆನ್ಪು ಬರುತ್ತೆ. ಕಾವ್ಯನ್ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ನನಗೆ ಅಂತ. ಯೂಶುವಲಿ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ, ಅವರು ನಿಮ್ ಕಣ್ಣಿಗೆ ಹೆದರ್ಕೊಂಡಿದ್ದಾರೆ. ಗಿಲ್ಲಿ ಕಲಾಕಾರ, ಅವನು ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ. ಓಕೆ, ಜಾನ್ವಿ ಅಕ್ಕ, ಶಿ ಈಸ್ ಆಲ್ಸೋ ವೆರಿ ಸ್ವೀಟ್. ಅಂದರೆ ಏನೇ ಆಟ, ಅಂದರೆ ಅಲ್ಲಿ ಅವ್ರು ಆಟ ಆಡುವಾಗ ನನಗೆ ಅನಿಸ್ತಾ ಇದ್ದಿದ್ದು ಅವ್ರು ಅಲ್ದಿರೋ ಅವರನ್ನು ಪೋಟ್ರೆ ಮಾಡ್ಕೋತಿದ್ದಾರೆ ಅಂತ. ಯಾಕಂದರೆ ನಾನು ಜಾನ್ವಿ ಅಕ್ಕ ಗೊತ್ತಿತ್ತು ಹಿಂಗೆ ಅಂತ. ಸೊ ಎಲ್ಲೋ ಒಂದು ಕಡೆ ಅಂದರೆ ಕಂಪ್ಲೀಟಾಗಿ ಗೊತ್ತಿಲ್ಲ ಅಂತಂದ್ರು, ಒಂದು 2-3 ಸಲ ಭೇಟಿ ಆಗಿದ್ದೀನಿ ಆ್ಯಂಡ್ ಗೊತ್ತಾಗ್ತಿತ್ತು ನೀವು ಫೇಕ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಇದ್ದೀರಾ. ನನಗಂತೂ ಐ ಕುಡ್ ಸೆನ್ಸ್ ಇಟ್. ಅವರು ಅವ್ರಲ್ದಿರೋ ಅವ್ರನ್ನ ಪೋಟ್ರೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅದನ್ನು ಕೆಲವೊಂದ್ಸಲ ಹೇಳಿದ್ದೀನಿ ಕೂಡ. ಬಟ್ ಚಂದ ಅವರು. ಅಶ್ವಿನಿ ಗೌಡ ಆ್ಯಕ್ಚುಲಿ ಛಲಗಾತಿ. ಅಶ್ವಿನಿ SN ವೆರಿ ಗುಡ್ ಫ್ರೆಂಡ್. ಓಕೆ, ಅಭಿಷೇಕ್. ಅಭಿ ಈಸ್ ಆಲ್ಸೋ ಅ ಗುಡ್ ಫ್ರೆಂಡ್. ಧನುಷ್ ವೆರಿ ಗುಡ್ ಫ್ರೆಂಡ್. ಧ್ರುವಂತ್ ಅಂದರೆ ಅವರು ವಾಟ್ ಎವರ್ ಇಟ್ ಈಸ್, ಅವರ ಪಾಸ್ಟ್ ಟ್ರಾಮಾ ಏನಿತ್ತು ಅದೇ ಅವ್ರಿಗೆ ಎಲ್ಲೊಂದು ಕಡೆ ಎಫೆಕ್ಟ್ ಮಾಡ್ತಾ ಇತ್ತು ಅಂತ ನನಗನ್ನಿಸ್ತು. ಬಟ್ ಹಿ ಈಸ್ ಆಲ್ಸೋ ಅ ವೆರಿ ನೈಸ್ ಪರ್ಸನ್. ಮಲ್ಲಮ್ಮ ಗಟ್ಟಿಗಿತ್ತಿ. ರಕ್ಷಿತಾ ಪಟಾಕಿ. ಮಂಜು ಭಾಷಿಣಿ. ಶಿ ಈಸ್ ವೆರಿ ಸ್ವೀಟ್. ನನಗೆ ಅವ್ರು ಇದ್ದಷ್ಟು ದಿನವೂ ಅದೊಂದು ಮದರ್ಲಿ ಫೀಲ್ ಕೊಟ್ಟಿದ್ರು. ಊಟದ ವಿಷಯದಲ್ಲಾಗಿರಲಿ ಅಥವಾ ಏನೋ ಒಂದು ಸಜೆಷನ್ಸ್ ಕೊಡೋ ವಿಷಯದಲ್ಲಾಗಿರಲಿ. ಶಿ ಇಸ್ ಸಚ್ ಅ ಸ್ವೀಟ್ ಆರ್ಟ್. ಆ್ಯಕ್ಚುಲಿ ನಾನು ಅವ್ರ ನಂಬರ್ ಇಸ್ಕೊಂಡು ಮಾತಾಡಬೇಕು. ರಾಶಿಕಾ ವೆರಿ ಸ್ಟ್ರಾಂಗ್, ಫಿಸಿಕಲಿ ವೆರಿ ಸ್ಟ್ರಾಂಗ್ ಗರ್ಲ್ ಅಂತ ಅನಿಸ್ತಾರೆ. ಓಕೆ, ಸ್ಪಂದನ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಮಾಳು ಅಣ್ಣ ತುಂಬ ಒಳ್ಳೆ ಮನುಷ್ಯ ಆ್ಯಂಡ್ ಅ ವೆರಿ ಗುಡ್ ಸಿಂಗರ್. ಓಕೆ, ಸತೀಶ್ ಕ್ಯಾಡಬಮ್ಸ್. ನೋ ಕಮೆಂಟ್ಸ್. ಚಂದ್ರಪ್ರಭಾ ಒಳ್ಳೆ ಅಣ್ಣ ನನಗೆ. ಅವ್ರ ಜೊತೆನೂ ಮಾತಾಡೋದಿದೆ. ಓಕೆ, ಇದು ಅವ್ರ ವಿಚಾರ ಬಂದಿದ್ದಕ್ಕೆ ಕೇಳ್ಬಿಡ್ತೀನಿ. ಅವರು ಒಂದ್ಸಲಿ ಏನೋ ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ ಪಾಪ, ಏನೋ ಹೇಳಕ್ಕೋಗಿ ಏನೋ ಹೇಳ್ಬಿಡ್ತಾರೆ. ಆಮೇಲೆ ಮತ್ತೆ ಸುದೀಪ್ ಸರ್ ಬಂದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾ ಹರ್ಟ್ ಆಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ನಿಮ್ ಜೊತೆ ಏನಾದ್ರು ಮಾತಾಡಿದ್ರು ಅವರು? ಇಲ್ಲ, ಅದಾದ್ಮೇಲೆ ಅವ್ರು ಹೋಗ್ಬಿಟ್ರು. ಆ ವೀಕೆಂಡೇ ಹೋದ್ರು. ಅದಿದೆ ನನಗೆ, ಯಾಕೆ ಹೋದ್ರು, ಏನಾಯ್ತು, ಅಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ರ ಅಂತ. ಯಾಕಂದ್ರೆ ಅದ್ರ ವಿಷಯದ ಬಗ್ಗೆ ನಾವು ಮಾತಾಡಿರ್ತೀವಿ, ಒಂದು ಸರಿ ಆಯ್ತು ಅಂತಾನು ಅನ್ಕೊಂಡಿರ್ತೀವಿ. ಬಟ್ ಆಡಿಯನ್ಸ್ಗೂ ಒಂದು ಕ್ಲಾರಿಟಿ ಕೊಡ್ಬೇಕಾಗಿರುತ್ತೆ ಸುದೀಪ್ ಸರ್, ಅದನ್ನ ಕೊಟ್ಟಿರ್ತಾರೆ. ಮೇ ಬಿ ಅದು ಅವ್ರಿಗೆ ತುಂಬಾ ಎಫೆಕ್ಟ್ ಆಯ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಇಂಟರ್ವ್ಯೂನಲ್ಲೂ ಹೇಳಿಲ್ಲ ಯಾವ ಕಾರಣಕ್ಕೆ ಮನೆಯಿಂದ ಹೊರಗೆ ಬಂದ್ರು. ಇಲ್ಲ, ನಾನು ಟೈಮ್ ಬಂದಾಗ ಹೇಳ್ತೀನಿ, ನನಗೆ ಮನ್ಸಿಗೆ ತುಂಬಾ ನೋವಾಗಿದೆ, ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂತಾನೆ ಹೇಳಿದ್ರು ಅವರು. ಬಹುಶಃ ನೀವು ಫೋನ್ ಮಾಡಿ ಮಾತಾಡಿದ್ರೆ ಅವ್ರಿಗೆ ಖುಷಿ ಆಗ್ಬೋದು ಅನ್ಸುತ್ತೆ. ಓಕೆ, ರಘು ಸರ್ ಈಸ್ ಬಂಡಲ್ ಆಫ್ ಟ್ಯಾಲೆಂಟ್. ಎಲ್ಲ ವಿಷಯದಲ್ಲೂ, ಎಲ್ಲ ಒಂದು ಕ್ಷೇತ್ರದಲ್ಲೂ ಇನ್ ಡೆಪ್ತ್ ಹೋಗಿ ಕಲ್ತ್ಕೊಳ್ತಾರೆ ಅವರು. ಆ ಇಂಟ್ರೆಸ್ಟ್ ತೋರಿಸ್ತಾರೆ, ದಟ್ ಟು ಇನ್ ದಿಸ್ ಏಜ್. ಓಕೆ, ಸೂರಜ್ ಅವ್ರ ಜರ್ನಿ ಕೂಡ ತುಂಬ ಇನ್ಸ್ಪೈರಿಂಗ್. ಇವಾಗ ಅವರು ಕರಿಯರ್ ಸ್ಟಾರ್ಟ್ ಮಾಡಿರೋದೇ ಬಿಗ್ ಬಾಸ್ ಇಂದ. ಆ್ಯಂಡ್ ಇವಾಗ ಈಸ್ ಡೂಯಿಂಗ್ ಅ ಸೀರಿಯಲ್. ತುಂಬ ಖುಷಿ ಆಗುತ್ತೆ. ಅದೇ ಶೋ ಅಲ್ಲಿ ಬಂದು ಅವ್ರ ಸೀರಿಯಲ್ ಲಾಂಚ್ ಆಗಿದ್ದು ಇನ್ನೂ ಖುಷಿ ಆಯಿತು. ಎಸ್. ರಿಷಾ ವೆರಿ ಟಾಕಿಟಿವ್. ರಜತ್ ಸಚ್ ಅ ನೈಸ್ ಪರ್ಸನ್. ನಂಗೆ ಅವ್ರು ತುಂಬ ಇಷ್ಟ ಆದರು. ಓಕೆ, ಚೈತ್ರಕ್ಕನೂ ಅಷ್ಟೇ, ತುಂಬ ವಿಷಯ ಇದೆ ಅವ್ರ ತಲೆಯಲ್ಲಿ. ಅವ್ರು ಮಾತಾಡೋ ಪ್ರತಿಯೊಂದು ಮಾತಲ್ಲೂ ತೂಕ ಇರುತ್ತೆ ಅಂತ ಅನಿಸ್ತು. ಓಕೆ, ನೆಕ್ಸ್ಟ್ ಕಾವ್ಯ ಅವ್ರ ಪ್ಲಾನ್ಸ್ ಏನಿದೆ? ಅಂದ್ರೆ ಸಿನಿಮಾನ ಅಥವಾ ಸೀರಿಯಲ್ ಬಂದ್ರೆ ಸೀರಿಯಲ್ ಮಾಡ್ತಾರಾ, ಹೇಗೆ? ನಾನು ಹೇಳಿದ್ನಲ್ಲ, ನಾನು ಬಿಗ್ ಬಾಸ್ಗೆ ಹೋಗಿ ಮುಂಚೆ ನನ್ನ ಪ್ಲಾನ್ ಬೇರೆ ಇತ್ತು, ಅದಾಗದೆ ಬೇರೆ ಏನೋ ಆಯ್ತು. ಸೊ ಫ್ಲೋ ಅಲ್ಲೇ ಹೋಗ್ತೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ.